ಹರಿದ್ವಾರದಿಂದ ಕೇದಾರನಾಥಕ್ಕೆ ಹೋಗೋ ಈ ರಸ್ತೆ ಇಂಡಿಯಾದಲ್ಲೇ ಅತ್ಯಂತ ಅಪಾಯಕಾರಿ ರಸ್ತೆಗಳಲ್ಲಿ ಒಂದು ಅಂತ ಹೇಳ್ತಾರೆ. ಆದ್ರೆ ನಾನು ಮಾತ್ರ ಒಬ್ಬ ಮೂರ್ಖನ ತರಹ ಡ್ರೈವರ್ ಪಕ್ಕದ ಸೀಟ್ಗೆ ಹಠ ಹಿಡಿದು ಕೂತೆ. ನಾನು ಅಂದ್ಕೊಂಡೆ ನಂಗೆ ಆ ಸಿನಿಮ್ಯಾಟಿಕ್ ವ್ಯೂ ಬೇಕು, ಆ ಪ್ರಯಾಣವನ್ನ ಅನುಭವಿಸ್ಬೇಕು ಅಂತ. ಆದ್ರೆ ಈ ವಿಂಡ್ಶೀಲ್ಡ್ ಇಂದ ಹೊರಗೆ ನೋಡ್ತಾ ಇದ್ರೆ, ಕಣಿವೆಗೆ ಜಾರುತ್ತಿರೋ ರಸ್ತೆಯ ಅಂಚನ್ನ ನೋಡ್ತಾ ಇದ್ರೆ ಅನ್ನಿಸ್ತಿದೆ ಧೈರ್ಯಕ್ಕೂ ಮೂರ್ಖತನಕ್ಕೂ ಇರೋ ವ್ಯತ್ಯಾಸ ತುಂಬಾ ಚಿಕ್ಕದು ಅಂತ. ಮತ್ತು ಈಗ ನಾವು ಮಾಡಿರೋದು ಮೂರ್ಖತನ ಅಂತ ಅನ್ನಿಸ್ತಿದೆ. ಇದು ಬರೀ ಒಂದು ಡೆಸ್ಟಿನೇಷನ್ ಕತೆ ಅಲ್ಲ. ಎಲ್ರೂ ದೇವಸ್ಥಾನ ತೋರಿಸ್ತಾರೆ, ಮಂಜು ತೋರಿಸ್ತಾರೆ, ಆದ್ರೆ ಅಲ್ಲಿಗೆ ಹೋಗೋಕೆ ಪಡೋ ಕಷ್ಟನ ಯಾರೂ ಹೇಳಲ್ಲ. ಇದು 6 ಗಂಟೆಗಳ ಕಾಲ ಸಾವು ಬದುಕಿನ ಮಧ್ಯೆ ನಡೆಯೋ ಆಟ. ನಾವು ಹರಿದ್ವಾರದಿಂದ ಶುರು ಮಾಡಿದ್ವಿ. ಅಲ್ಲಿನ ಬಿಸಿಲು, ಅಪ್ಪ, ಸುಮ್ಮನೆ ಬಿಸಿಲಲ್ಲ, ಅದು ಭಾರವಾದ ಬಿಸಿಲು. ನಮ್ಮ ಪ್ಲಾನ್ ಸಿಂಪಲ್ ಆಗಿತ್ತು, ಬಸ್ ಹತ್ತೋದು, ಬೆಟ್ಟ ತಲುಪೋದು. ಆದ್ರೆ ಇಂಡಿಯಾದಲ್ಲಿ ಪ್ಲಾನಿಂಗ್ ಅನ್ನೋದು ಕೇವಲ ಒಂದು ಜೋಕ್ ಅಷ್ಟೇ. ನಾನಿಲ್ಲಿ ಫ್ರೆಂಡ್ಸ್ ಪಕ್ಕ ಕೂತಿದ್ದೀನಿ. ಎಲ್ಲರಲ್ಲೂ ಒಂಥರ ಭಯ. ನಾವು ಬ್ಯೂಟಿಫುಲ್ ಟ್ರಾವೆಲ್ ವಿಡಿಯೋ ಮಾಡೋಕ್ಕೆ ರೆಡಿಯಾಗಿದ್ವಿ. ಆದ್ರೆ ನಮ್ಮ ಡ್ರೈವರ್ ತಾನು ಫಾಸ್ಟ್ ಅಂಡ್ ಫ್ಯೂರಿಯಸ್ ಸಿನಿಮಾ ಹೀರೋ ಅನ್ಕೊಂಡಿರೋದನ್ನ ನಾವು ಊಸಿರ್ಲಿಲ್ಲ. ಪ್ರತಿ ತಿರುವಿನಲ್ಲೂ ಅದೃಷ್ಟದ ಪರೀಕ್ಷೆ, ಆ ಹಾರ್ನ್ ಸದ್ದು. ಸಾಮಾನ್ಯವಾಗಿ ನಾನು ಈ ಸಮಯದಲ್ಲಿ ಕಂಪ್ಲೇಂಟ್ ಮಾಡ್ತಿದ್ದೆ, ಬಸ್ಸು ಅಲುಗಾಡ್ತಿದೆ, ಶಾರ್ಟ್ ಸಿಗ್ತಾ ಇಲ್ಲ ಅಂತ. ಆದ್ರೆ ಈ ಗದ್ದಲದಲ್ಲೂ ಏನೋ ಒಂದು ಸತ್ಯ ಇದೆ. ಓ ಆನಂದ್, ನೋಡಿ, ಗದ್ದಲದಲ್ಲಿ ಸತ್ಯ ಇದೆಯಂತೆ. ಅಂದ್ರೆ ಏನರ್ಥ ಯೋಗೀಶ್? ನೀನು ಬಸ್ಸಿನ ಫ್ರಂಟ್ ಸೀಟಲ್ಲಿ ಕೂತಿದ್ದೀಯ, ಮೈ ಪೂರ್ತಿ ಬೆವತಿದೆ. ಆದ್ರೆ ಇವನು ತತ್ವಜ್ಞಾನಿ ತರ ಮಾತಾಡ್ತಿದ್ದಾನೆ. ನಿನ್ನ ಈ ಒಳಮನಸ್ಸಿನ ಜರ್ನಿ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳಲ್ಲ. ಜನ ವಿಡಿಯೋ ಕ್ಲಿಕ್ ಮಾಡಿರೋದು ಬೆಟ್ಟಗಳನ್ನು ನೋಡೋಕ್ಕೆ. ಈ ಸ್ಲೋ ಮೋಷನ್ ಮ್ಯೂಸಿಕ್ ಹಾಕಿ ನೀನೇನು ನ್ಯಾಷನಲ್ ಜಿಯೋಗ್ರಾಫಿಕ್ ಎಕ್ಸ್ಪ್ಲೋರರ್ ಅಲ್ಲ ಕಣೋ. ನಾವು ಅರ್ಧ ದಾರಿಯಲ್ಲಿ ನಿಲ್ಲಿಸಿದ್ವಿ, ಒಂದು ಡಾಬಾ ಹತ್ರ. ಇದೇ ಆ ಕ್ಷಣ. ಇಂಜಿನ್ ಆಫ್ ಆದಾಗ ಆ ಶಬ್ದಕ್ಕಿಂತ ಈ ನಿಶಬ್ದವೇ ಜೋರಾಗಿ ಹೊಡೆಯುತ್ತೆ. ನಾನು ಬಸ್ಸಿಂದ ದೂರ ನಡೆದೆ, ಕ್ಯಾಮೆರಾ ಕೆಳಗಿಟ್ಟೆ, ಸುಮ್ಮನೆ ಆಲಿಸಿದೆ. ಇಲ್ಲಿನ ಗಾಳಿನೇ ಬೇರೆ, ತುಂಬಾ ಹಗುರ. ನೀವಲ್ಲಿ ಭೂದೃಶ್ಯ ಬದಲಾಗೋದನ್ನು ನೋಡ್ಬೋದು. ತಪ್ಪಲಿನ ಧೂಳು ಹಿಡಿದ ಹಸಿರು ಹಿಮಾಲಯದ ಚೂಪಾದ ಬೂದು ಬಣ್ಣದ ಬೆಟ್ಟಗಳಾಗಿ ಬದಲಾಗುತ್ತೆ. ರಸ್ತೆಯ ಭಯ ಮತ್ತು ಸೇರಬೇಕಾದ ಜಾಗದ ಮಧ್ಯೆ ಇರುವ ಈ ಕ್ಷಣಗಳಲ್ಲೇ ಅಸಲಿ ಸಿನಿಮಾ ಸಿಗೋದು. ಡೆಸ್ಟಿನೇಷನ್ ಮುಖ್ಯ ಅಲ್ಲ, ಆ ಚಳಿಯಲ್ಲಿ ಆವಿಯಾಗ್ತಿರೋ ಚಾಯ್, ಫ್ರೆಂಡ್ಸ್ ಜೊತೆಗಿನ ಆ ನಗು. ಇದೆಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಬರೋಲ್ಲ. ಆದ್ರೆ ನಿಜವಾಗ್ಲೂ ಮ್ಯಾಟರ್ ಆಗೋದು ಇದೆಲ್ಲ ಮಾತ್ರ. ನಾವು ಕೇದಾರನಾಥದ ಹತ್ತಿರ ಹೋದಂತೆ ರಸ್ತೆ ಏನೂ ಸೇಫ್ ಆಗಲ್ಲ. ಆದ್ರೆ ನಮಗೆ ಭಯ ಆಗೋದು ನಿಂತು ಹೋಗುತ್ತೆ. ಯಾಕಂದ್ರೆ ಆ ಕಿಟಕಿಯಿಂದ ಹೊರಗೆ ನೋಡಿದಾಗ, ಆ ಬೆಟ್ಟಗಳ ಗಾತ್ರ ನೋಡಿದಾಗ ನಾವು ಎಷ್ಟು ಸಣ್ಣವರು ಅಂತ ನಮಗೆ ಅರ್ಥ ಆಗುತ್ತೆ. ಅದಕ್ಕೆ ಅನ್ಸುತ್ತೆ ನಾವು ಈ ಪ್ರಯಾಣ ಮಾಡೋದು. ಆ ಡೇಂಜರಸ್ ಬಸ್ ಹತ್ತೋದು, ಫ್ರಂಟ್ ಸೀಟಲ್ಲಿ ಕೂರೋದು. ನಾವೇ ಹೀರೋಗಳು, ನಮ್ಮ ಕಷ್ಟಗಳೇ ಪ್ರಪಂಚದಲ್ಲಿ ದೊಡ್ಡದು ಅನ್ಕೊಂಡು ನಾವು ಬದುಕ್ತಿರ್ತೀವಿ. ಆದರೆ ಇದನ್ನ ನೋಡಿದ್ಮೇಲೆ, ಲಕ್ಷಾಂತರ ವರ್ಷಗಳಿಂದ ನಿಂತಿರೋ ಈ ಬೆಟ್ಟವನ್ನ ನೋಡಿದಾಗ, ಅದಕ್ಕೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಬಗ್ಗೆ ಚಿಂತೆ ಇಲ್ಲ, ನಿಮ್ಮ ಕ್ಯಾಮೆರಾ ಬಗ್ಗೆ ಚಿಂತೆ ಇಲ್ಲ. ನಮಗೀಗ ಭಯ ಇಲ್ಲ. ನಾವು ಪ್ರಪಂಚವನ್ನ ಸೆರೆ ಹಿಡಿಯೋಕೆ ಇಲ್ಲಿಗೆ ಬಂದಿಲ್ಲ, ಪ್ರಪಂಚ ನಮ್ಮನ್ನ ಸೆರೆ ಹಿಡಿಯಲಿ ಅಂತ ಬಂದಿದ್ದೀವಿ. ಸೊ ನೀವು ಇದನ್ನ ನೋಡ್ತಾ ಇದ್ರೆ ಟಿಕೆಟ್ ಬುಕ್ ಮಾಡಿ, ಆ ಪ್ರಯಾಣ ಮಾಡಿ. ಭಯ ಆದ್ರೂ ಪರವಾಗಿಲ್ಲ, ಫ್ರಂಟ್ ಸೀಟಲ್ಲೇ ಕೂತ್ಕೊಳ್ಳಿ.
ಯಾಕಂದ್ರೆ ಕಂಫರ್ಟ್ ಆಗಿರೋದ್ರಲ್ಲಿ ಏನೂ ಇಲ್ಲ. ಅಂಚಿನಲ್ಲಿ ನಿಂತು ನೋಡೋ ಆ ದೃಶ್ಯ ಇದೆಯಲ್ಲ, ಅದನ್ನ ಜೀವನದಲ್ಲಿ ಒಮ್ಮೆ ಆದ್ರೂ ನೋಡ್ಲೇಬೇಕು. ಜನ ಉತ್ತರಾಖಂಡ್ನ ಸೌಂದರ್ಯದ ಬಗ್ಗೆ ಮಾತಾಡ್ತಾರೆ, ಆದ್ರೆ ಸೌಂದರ್ಯ ಅನ್ನೋದು ಈ ಜಾಗಕ್ಕೆ ತುಂಬಾ ಚಿಕ್ಕ ಪದ. ಈ ಭೂದೃಶ್ಯ ಸುಂದರವಾಗಿ ಕಾಣೋಕೆ ಟ್ರೈ ಮಾಡ್ತಿಲ್ಲ, ಇದು ನಿಮ್ಮನ್ನ ಆವರಿಸಿಕೊಳ್ಳೋಕೆ ನೋಡ್ತಿದೆ. ನೀವು ಮೋಡಗಳ ಕೆಳಗೆ ಹೋಗಲ್ಲ, ಮೋಡಗಳ ಮಧ್ಯೆ ಹೋಗ್ತೀರಾ. ಆದ್ರೆ ಆಮೇಲೆ ನೀವು ಟ್ರೀ ಲೈನ್ ದಾಟುತ್ತೀರಾ. ಜಗತ್ತೇ ಬದಲಾಗುತ್ತೆ. ಬಣ್ಣಗಳೆಲ್ಲ ಮಾಯವಾಗುತ್ತೆ. ಹಸಿರು ಇರಲ್ಲ, ಮೃದುವಾದ ಬೆಳಕು ಇರಲ್ಲ. ಭೂಮಿ ನೆನ್ನೆ ತಾನೇ ಸೃಷ್ಟಿ ಆಯ್ತೇನೋ, ಇನ್ನೂ ತಣ್ಣಗಾಗಿಲ್ಲವೇನೋ ಅನ್ನಿಸುತ್ತೆ. ಈ ಕಣಿವೆಗಳ ಗಾತ್ರ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯೋಕೆ ಆಗಲ್ಲ. ಎಷ್ಟೇ ವೈಡ್ ಲೆನ್ಸ್ ಇರಲಿ, ಡ್ರೋನ್ ಎಷ್ಟೇ ಹಾರಾಡ್ಲಿ, ಇಲ್ಲಿ ನಿಂತಾಗ ಆಗೋ ಅನುಭವನ ಸೆರೆ ಹಿಡಿಯೋಕೆ ಆಗಲ್ಲ. ಈ ಭೂಮಿ ನಮಗೆ ನೆನಪಿಸುತ್ತೆ, ತುಂಬಾ ಕೋಪದಿಂದಲೇ ನೆನಪಿಸುತ್ತೆ, ನಾವಿಲ್ಲಿ ಬರೀ ಅತಿಥಿಗಳು ಅಷ್ಟೇ ಅಂತ.